ವಾಟಾಳ್ ನಾಗರಾಜ್ ಅರೆಸ್ಟ್ಗೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಟೌನ್ ಹಾಲ್ನ ಬಳಿ ವಾಟಾಳ್ ಬಂಧನಕ್ಕೆ ಪೊಲೀಸರು ಕಾದು ಕುಂತಿದ್ದಾರೆ. ವಾಟಾಳ್ ನಾಗರಾಜ್ ಅವರು ಬರ್ತಾ ಇದ್ದಂತೆ ಅವರನ್ನ ವಶಕ್ಕೆ ಪಡಿತಾರೆ. ವಾಟಾಳ್ ನಾಗರಾಜ್ ಅರೆಸ್ಟ್ ಮಾಡುವುದಕ್ಕೆ ಪೊಲೀಸರು ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಶಿವರಾಮೇಗೌಡ ಬಣವನ್ನು ಕೂಡ ಅರೆಸ್ಟ್ ಮಾಡುವಂತಹ ಕೆಲಸ ಆಯಿತು. ಈಗ ವಾಟಾಳ್ ನಾಗರಾಜ್ ಬರ್ತಿದ್ದಾರೆ, ಸಾರಾ ಗೋವಿಂದು ಬರ್ತಾ ಇದ್ದಾರೆ, ರೂಪೇಶ್ ರಾಜಣ್ಣ ಬರ್ತಾ ಇದ್ದಾರೆ. ಅವರ ಜೊತೆಗೆ ದೊಡ್ಡ ಮಟ್ಟದ ಕಾರ್ಯಕರ್ತ ಪಡೆ ಜಾಥಾ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನೆಗೆ ಅವಕಾಶವನ್ನು ಕೊಡದೇ ಇರುವಂತಹ ನಿಟ್ಟಿನಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ತಾರೆ. ಅಲ್ಲಿ ಬಂದಿರುವಂತಹ ಬಸ್ಗೆ ಅವರನ್ನು ಹತ್ತಿಸುವಂತಹ ಕೆಲಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧ ಆಕ್ರೋಶವನ್ನು ಹೊರಹಾಕೋದು, ಸರ್ಕಾರದ ವಿರುದ್ಧ ಕಿಡಿಕಾರೋದು ಸಾಮಾನ್ಯವಾಗುತ್ತೆ. ಒಂದಿಷ್ಟು ಹೈಡ್ರಾಮಾಗಳು ಕೂಡ ಟೌನ್ ಹಾಲ್ನ ಮುಂಭಾಗ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ವಾಟಾಳ್ ನಾಗರಾಜ್ ನಿವಾಸದಿಂದ ಸಾರಾ ಗೋವಿಂದು, ವಾಟಾಳ್ ನಾಗರಾಜ್, ರೂಪೇಶ್ ರಾಜಣ್ಣ ಸೇರಿದಂತೆ ಹಲವು ನಾಯಕರುಗಳು ಈಗ ಟೌನ್ ಹಾಲ್ನತ್ತ ಮುಖ ಮಾಡಿದ. ಸಂತೋಷ, ಜನ ಇಲ್ಲ, ಕಾರ್ಗಳಿಲ್ಲ, ಬಸ್ ಇಲ್ಲ. ಓಕೆ ಸರ್, ಮಾಮೂಲಿಯಾಗಿ ಈಗ ಹೋಟೆಲ್ಗಳು ಎಲ್ಲ ಕೂಡ ಡೈಲಿ ಏನು ಪ್ರತಿನಿತ್ಯ ಹೇಗಿರ್ತಿದೆ ನೋಡಿ, ಬಸ್ ಎಲ್ಲಿದೆ? ಇಲ್ಲೇ ನೋಡಿ ರಿಕ್ಷಾ ಎಲ್ಲಿದೆ? ಸರ್, ಚಿತ್ರರಂಗದಿಂದ ಯಾವ ರೀತಿಯಾದಂತ ಬೆಂಬಲ ಸಿಕ್ಕಿದೆ? ಚಿತ್ರರಂಗ ಅದೇನೋ ಬೆಳಿಗ್ಗೆ ಅಂದ್ಬಿಟ್ಟಿದ್ದಾರೆ ಬಂತಕ್ಕ. ಟೌನ್ ಹಾಲ್ನ ಮುಂಭಾಗ ಹೋಗುವ ಮೊದಲು ವಾಟಾಳ್ ನಾಗರಾಜ್ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಬೆಂಬಲ ಕೊಟ್ಟಿದ್ದಾರೆ, ಮೊದಲಿಂದ ಕೊಟ್ಟಿದ್ದಾರೆ, ಈಗ ಸಂಪೂರ್ಣ ಮುಚ್ಚಿದ್ದಾರೆ. ಸರ್, ಒಂದು ಶೋ ಅಷ್ಟೇ ಬಂದ್ ಮಾಡಿದ್ದಾರೆ, ಮಧ್ಯಾಹ್ನದ ಶೋ ಎಲ್ಲ ಮಾಡ್ತೀವಿ ಅಂದ್ರು. ಎಲ್ಲ ಮಾಡ್ತೀವಿ ಅಂದ್ರೆ ನಟರು ಯಾರು ಭಾಗಿಯಾಗ್ತಾ ಇಲ್ಲ, ನಟರಾಗ್ಲಿ ಕಲಾವಿದರು ಯಾರು ಬರ್ತಾರೆ. ಅವರೇನು ವಿರೋಧ ಇಲ್ಲ, ನಟರೆಲ್ಲ ನಮ್ಮ ಪರವೇ ಇದ್ದಾರೆ, ವಿರೋಧ ಇಲ್ಲ. ಸರ್ಕಾರದಿಂದನೂ ಕೂಡ ನಿಮ್ಗೆ ಒಂದು ಬೆಂಬಲ ಸಿಕ್ಕಿಲ್ಲ ಅಂತ? ಸರ್ಕಾರದ ಬೆಂಬಲ ನಾವು ಕೇಳೇ ಇಲ್ಲ. ನಾವೇ ಜೋರಾಗಿದ್ದೀವಿ. ಕರ್ನಾಟಕ ಬಂದ್ ಬಂದ್ ಬಂದ್. ಸರ್, ನಿಮ್ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸದಲ್ಲಿ ಈಗ ಪೊಲೀಸ್ ನೋಟಿಸ್ ನಡೆದಿದೆ, ಏನು ಮಾಡಕ್ಕಾಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಧನು, ಎಲ್ಗಾಚ್ ಪಬ್ಲಿಕ್ ಟಿವಿ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಕನ್ನಡ ಸಂಘಟನೆಗಳ ಹೋರಾಟಗಾರರ ಕಿಚ್ಚು ಜೋರಾಗ್ತಾ ಇದೆ. ಈಗ ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. MES ವಿರುದ್ಧ, ಶಿವಸೇನೆಯ ವಿರುದ್ಧ, ಸರ್ಕಾರಗಳ ವಿರುದ್ಧ ಯಾವ ರೀತಿಯಲ್ಲಿ ಪ್ರತಿಕೃತಿಯನ್ನು ದಹಿಸುವಂತಹ ಕೆಲಸ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ದೊಡ್ಡ ಮಟ್ಟದ ಆಕ್ರೋಶವನ್ನು ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಹೊರಹಾಕ್ತಾ ಇರುವಂಥದ್ದು. ಶತಾಯ ಗತಾಯ ರಾಜ್ಯದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅರ್ಥಾತ್ MES ಬ್ಯಾನ್ ಆಗಬೇಕು ಅಂಥೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಅದರ ಜೊತೆಗೇನೆ